ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆ ತಿಂಡಿಗೆ ಚಪಾತಿ ಟೊಮಟೊ ಗೊಜ್ಜು ಮಾಡ್ತಾಯಿದ್ದೀನಿ. ನನ್ನ ಮಗಳು ಓದ್ಲು, ಅವಳಿಗೆ ಬಾಕ್ಸ್ ಎಲ್ಲ ಮಾಡಿ ಕಳಿಸಿದಾಯಿತು. ಇವಾಗ ನೆಕ್ಸ್ಟ್ ನಮಗೆ ನಮ್ಮ ಹಸ್ಬೆಂಡಿಗೆ ಮಾಡ್ತಾಯಿದ್ದೆ. ಸ್ವಲ್ಪ ಆಚೆ ಬೇರೆ ಹೋಗ್ಬೇಕು ಇವತ್ತು, ಸ್ವಲ್ಪ ಕೆಲಸಗಳು ಜಾಸ್ತಿನೇ. ಬೇಗ ಬೇಗ ಮುಗಿಸಿ ನಮ್ಮ ಹಸ್ಬೆಂಡ್ ಬರೋಷ್ಟಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಸ್ವಲ್ಪ ಆಚೆ ಹೋಗಬೇಕು. ಮನೆಗೆ ಸ್ವಲ್ಪ ಐಟಮ್ಸ್ಗಳು ತರಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಚಪಾತಿ ಎಲ್ಲ ಮಾಡ್ತಾಯಿದ್ದೀನಿ. ಚಪಾತಿ ಎಲ್ಲ ಮಾಡಿದ್ದಾಯಿತು. ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ಮಾಡಬೇಕು ಇವತ್ತು. ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗು ಇದೆ, ಯಾಕಂದರೆ ಶುಕ್ರವಾರ ಅಲ್ಲ, ಪೂಜೆನೂ ಇದೆ ಇವತ್ತು. ಮನೆ ಒರೆಸಿ ಎಲ್ಲ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಇವತ್ತು. ಅತ್ತೆ ಊರಿಂದ ಬಂದಿದ್ದಾರೆ. ಸ್ವಲ್ಪ ಅವ್ರಿಗೂ ಹುಷಾರಿಲ್ಲ, ಯಾಕೆಂದರೆ ರಾಗಿ ಎಲ್ಲ ಕುಯ್ಯೋಕೆ ಹೋಗಿದ್ದಾರಲ್ಲ. ಅವರು ಒಂದು ವೀಕ್ ಆಯಿತು ಊರಿಂದ ಬಂದಿರಲಿಲ್ಲ. ನಿನ್ನೆ ಬಂದಿದ್ದಾರೆ. ಅವ್ರಿಗೂ ಫುಲ್ಲು ಹುಷಾರಿಲ್ಲ. ಅಂದರೆ ಎಲ್ಲ ಕೆಲಸಗಳು, ಹಳ್ಳಿ ಕೆಲಸಗಳೆಲ್ಲ ಜಾಸ್ತಿ ಇದೆಯಲ್ಲ, ಎಲ್ಲ ಕೆಲಸ ಮುಗಿಸಿ ಬಂದಿದ್ದಾರೆ. ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ. ಸ್ವಲ್ಪ ಎಲ್ಲ ಕೆಲಸಗಳು ನಾನೇ ಇವತ್ತು ಬೇಗ ಬೇಗ ಮುಗಿಸ್ಬೇಕು. ಫಸ್ಟು ಅಡುಗೆ ಮನೆಯಿಂದ ಕೆಲಸ ಮುಗಿಸೋಣ ಅಂಥೇಳಿ ಸ್ವಲ್ಪ ಕಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಪಾತ್ರೆನೂ ವಾಶ್ ಮಾಡಿಲ್ಲ, ಜಾಸ್ತಿ ಏನಿಲ್ಲ. ಪಾತ್ರೆ ನೈಟು ಎಲ್ಲ ಆಲ್ಮೋಸ್ಟ್ ತೊಳೆದಿಟ್ಟು ಮಲಗಿದೆ ಅಂಥೇಳಿ ಇವತ್ತು ಜಾಸ್ತಿ ಪಾತ್ರೆಗಳಿಲ್ಲ, ಸ್ವಲ್ಪ ಇದೆ. ಫಸ್ಟು ಅಡುಗೆ ಮನೆ ಫಸ್ಟ್ ಸ್ವಲ್ಪ ಕಲ್ಲು ಕ್ಲೀನ್ ಮಾಡ್ಕೊಬಿಟ್ರೆ ಕಸ ಗುಡಿಸಿ ಮನೆ ಒರೆಸೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಆಚೆ ಹಾಲು ನೋಡಿ ಹೇಗಿದೆ, ಎಲ್ಲ ಫುಲ್ ಕ್ಲೀನ್ ಮಾಡೋಷ್ಟಿಗೆ ಇವಾಗ ನಾನು ರೂಮ್ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ನಾನು ರೂಮ್ ಕ್ಲೀನ್ ಮಾಡಿ ತುಂಬ ದಿನವೇ ಆಗೋಯ್ತು, ಹತ್ರ ಒಂದು 15 ದಿವಸ ಆಗೋಯ್ತು. ನಮ್ಮ ಅತ್ತೇನೋ ಬೀರಲ್ಲೇನೋ ಹುಡುಕ್ತಾ ಇದ್ದಾರೆ. ನನ್ನ ಮಗನ ಮಲಗಿಸಿದ್ದಾರೆ. ನನ್ನ ಮಗಳು ಡ್ಯೂಟಿ ಹೋಗಿದ್ದಾಳೆ. ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ. ನಮ್ಮ ಮನೆಯವ್ರು ಡ್ಯೂಟಿ ಹೋಗಿದ್ದಾರೆ ಅಂತ ಹೇಳೋಕ್ಕೆ ಹೋಗಿ ನನ್ನ ಮಗಳು ಅಂತ ಹೇಳಿದೆ. ಮಲಗಿದ್ದಾನೆ ನನ್ನ ಮಗ, ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಬಿಡೋಣ. ಅವ್ನು ಎದ್ದೇಳೋಷ್ಟಿಗೆ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಬಿಟ್ರೆ ಅವ್ನಿಗೆ ಇಟ್ಟು ತಿನ್ಸೋಷ್ಟಿಗೆ ಈಸಿ ಆಗುತ್ತೆ ಅಂತೇಳಿ ನನ್ನ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಮ್ಮ ಬಿಲ್ಡಿಂಗ್ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅದಕ್ಕೆ ಧೂಳು ಜಾಸ್ತಿ. ವಾರಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲ ರೂಮ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಹೆವಿ ಡಸ್ಟ್ ಇರುತ್ತೆ. ಅದಲ್ಲದೆ ನನ್ನ ಮಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಡಸ್ಟ್ ಅಲರ್ಜಿ ಅವಳಿಗೆ. ನಾಳೆ ಅದಕ್ಕೆ ಬೇರೆ ಹಾಸ್ಪಿಟಲ್ಗೆ ಹೋಗಬೇಕು. ವಿಡಿಯೋ ಮಾಡ್ತೀನಿ ಅಲ್ಲಿ ಏನು ಅಂತೇಳಿ. ಅವಳಿಗೂ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ ಅವಳಿಗೆ, ಕಣ್ಣಿಗೆ. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊತಾನೆ. ವಾರಕ್ಕೊಂದು 2 ಸಲನಾದರೂ ನೀಟಾಗಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು. ನಾನು ಕಿಟಕಿ ಓಪನ್ನೇ ಮಾಡೋದಿಲ್ಲ, ಯಾಕಂದರೆ ಧೂಳು ಬಂದುಬಿಡುತ್ತೆ, ಆಮೇಲೆ ಡಸ್ಟ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ನಾನು ಕಿಟಕಿ ಓಪನ್ ಮಾಡೋದಿಲ್ಲ. ಕಿಟಕಿ ಓಪನ್ ಮಾಡಿಲ್ಲ ಅಂದರೂ ಅಷ್ಟೇ ಇರುತ್ತೆ, ಏನು ಕಡಿಮೆನೇ ಇರಲ್ಲ, ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ನೀಟಾಗೆಲ್ಲ ಅದು ಹಾಸಿಗೆ ಮೇಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿದ್ದೆ. ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ವಾಷಿಂಗು ಮಾಡಾಕ್ಬಿಟ್ಟಿದ್ದೆ. ಅಷ್ಟು ನನ್ನ ಮಗ ಎದ್ದೇ ಬಿಟ್ಟ. ಎದ್ಮೇಲೆ ಅವನಿಗೂ ಹಿಟ್ಟು ತಿನ್ನಿಸ್ದೆ. ಹಿಟ್ಟು ತಿನ್ನಿಸ್ಬಿಟ್ಟು ನಾವು ತಿಂಡಿ ತಿನ್ನೋಣ ಅಂತೇಳಿ ಕೂತ್ಕೊಂಡು, ಅವನು ಹಿಟ್ಟು ತಿಂದಿದ್ದ ಅಂತ ಅಲ್ವಾ, ಅದಕ್ಕೆ ಅವನು ಚಪಾತಿ ತಿನ್ನೋಕ್ಕೆ ಇದು ಮಾಡ್ತಾಯಿದ್ದ. ನಮ್ಮ ಅತ್ತೆ ಸ್ವಲ್ಪ ಚಪಾತಿ ಕೊಡ್ತಾಯಿತ್ತು, ಅವಾಗ ತಾನೇ ಹಿಟ್ಟು ತಿನ್ನಿಸ್ಬಿಟ್ಟು ನಾವು ತಿಂಡಿ ಕೂತ್ಕೊಂಡೆ. ಮತ್ತು ಚಪಾತಿ ಕೊಡ್ತಾಯಿತ್ತು ಅವನಿಗೆ, ಅವ್ನು ತಿಂತಾ ಇಲ್ಲ, ಬೇಡ ಬೇಡ ಅಂತ ಇದು ಮಾಡ್ತಿದ್ದ. ಆಮೇಲೆ ಒಂದೊಂದ್ಸಲ ಇಸ್ಕೊತಾ ಇದ್ದ. ಟೊಮೊಟೊ ಗೊಜ್ಜು ಸೂಪರಾಗಿತ್ತು. ನಾನು ಟೊಮೊಟೊ ಗೊಜ್ಜಲ್ಲಿ ಆಲ್ಮೋಸ್ಟ್ ಹಸಿಮೆಣ್ಸಿಕಾಯೇ ಜಾಸ್ತಿ ಹಾಕ್ಕೋತೀನಿ. ಎಲ್ಲರಿಗೂ ಬರೀ ಗೊಜ್ಜು ಹಾಕ್ತೀನಿ, ಹಸಿಮೆಣ್ಸಿಕಾಯೆಲ್ಲ ನಾನು ಹಾಕ್ಕೋತೀನಿ. ನನಗೆ ಇಷ್ಟ ಟೊಮೊಟೊ ಗೊಜ್ಜಲ್ಲಿ ಹಸಿಮೆಣ್ಸಿಕಾಯಿನ ಜೊತೆ ಸೇರ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ನಂಗೆ ಟೊಮೊಟೊ ಗೊಜ್ಜಿಗಿಂತ ಹಸಿಮೆಣ್ಸಿಕಾಯಿ ಜಾಸ್ತಿ ಇರಬೇಕು, ಹೆವಿ ಖಾರ ಕೇಳ್ತೀನಿ. ತಿಂದಿದ್ದೆಲ್ಲ ಆಯಿತು. ನೆಕ್ಸ್ಟ್ ಇವತ್ತು ಶುಕ್ರವಾರ ಅಲ್ಲ, ಅತ್ತೆ ಊರಿಂದ ಹೂವು ತಂದಿದ್ರು. ನಮ್ಮ ದೊಡ್ಡತ್ತೆ ಮನೇಲಿ ಗಿಡಗಳಿದೆ ಹೂವಿಂದು. ಹೋದಾಗೆಲ್ಲ ಆಲ್ಮೋಸ್ಟ್ ಕೊಟ್ಟು ಕಳಿಸ್ತಾರೆ. ಹೋದ್ವರನೂ ಕೊಟ್ಟು ಕಳಿಸಿದ್ರು ನಮ್ಮ ಹಸ್ಬೆಂಡ್ ಹತ್ರ. ನಾನು ಕಟ್ಟೇ ಇಲ್ಲ, ನನಗೆ ಕಟ್ಟೋದಕ್ಕೆ ಬರೋಲ್ಲ ಹೂವು, ಹಂಗೆ ಇಟ್ಬಿಟ್ಟಿದ್ದೆ. ಅದೊಂದು ಕವರ್ ಇದೊಂದು ಕವರ್, ಹೋದ್ವಾರ ಒಂದು ಕವರ್, ಇವತ್ತು ಮೊನ್ನೆ ಬಂತಲ್ಲ ಮತ್ತೆ ಒಂದು ಕವರ್ ತೊಗೊಬಂದಿತ್ತು. ನಮ್ಮ ಹಸ್ಬೆಂಡ್ ಕೈ ಕೊಟ್ಟು ಕಳಿಸಿದ ಹೂವು ಆಲ್ಮೋಸ್ಟು ಒಂದು ಸ್ವಲ್ಪ, ಏನು ಜಾಸ್ತಿ ಎಲ್ಲ ಚೆನ್ನಾಗೇ ಇತ್ತು. ಒಂದು ಸ್ವಲ್ಪ ಒಂದು 20 ಸ್ವಲ್ಪ ಇಷ್ಟೆಷ್ಟು ನೋಡಿ ನನಗೆ ಕೊಟ್ಟಿದ್ದಾರೆ. ಅಷ್ಟು ಸ್ವಲ್ಪ ಹಾಳಾಗಿತ್ತು, ಅದನ್ನೆಲ್ಲ ತೆಗ್ದಾಕಿತ್ತು. ಅದಕ್ಕೆ ನನಗೆ ಹೂವು ಕಟ್ಟೋದಕ್ಕೆ ಬರೋಲ್ಲ ಅಂತ ಇದು ಮಾಡಿದ್ದಕ್ಕೆ, ನಾವೇ ಇರ್ತೀವ ಯಾವಾಗಲೂ ಕಲ್ತ್ಕೋಬೇಕಲ್ವ ಅಂತೇಳಿ ಇದು ಮಾಡ್ತಾಯಿದ್ರು ಅಂತೇಳಿ, ತಡ್ರಿ ಕಲ್ತ್ಕೊಳ್ಳೋಣ ಅಂತೇಳಿ ಅವರೇ ಹೇಳಿದರು. ಅದು ಹಾಳಾಗಿರೋ ಹೂವನ್ನೇ ಕಟ್ಬಿಟ್ಟಾರ, ಕಲ್ತ್ಕೊ ಅಂತ ಹೇಳಿದ್ರ. ಅದಕ್ಕೋಸ್ಕರ ಏನು ಬಾರಿ ಗೊತ್ತಿರಂಗೆ ಇಟ್ಕೊಂಡು ಹೇಳಿದೆ. ಹೂವೆಲ್ಲ ಪುಡಿನೇ ಆಗೋದು. ಅದು ಗ್ರಿಪ್ ಸಿಗಲಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ. ಇಟ್ಕೊಂಡು ಜೋರಾಗಿ ಎಳೆದ್ಬಿಟ್ಟೆ, ಅದು ಫುಲ್ 4-5 ಹೂವು ಫುಲ್ ಪುಡಿ ಆಗೋಯ್ತು. ಅದಕ್ಕೆ ಸಿಂಗಲ್ ಕಟ್ಟೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ನಗಾಡ್ತಾ ಇದ್ದಾರೆ, ನೀವು ಇವಾಗಲೇ ಹಿಂಗೆ ನಾನು ಇಲ್ಲದಂಥ ಕಾಲಕ್ಕೆ ಏನು ಮಾಡ್ತೀಯ ಒಬ್ಬಳೇ, ಇವನ್ನೆಲ್ಲ ಮೇಂಟೈನ್ ಮಾಡ್ಕೊಳೋದು. ಒಂದು ಹುಳ ಸಿಕ್ಬಿಡ್ತು ಹೂವಲ್ಲಿ, ಕಿರಿಚ್ಕೊಬಿಟ್ಟೆ. ಅದಕ್ಕೆ ಹೇಳ್ತಾಯಿದ್ರು, ಸಣ್ಣದೊಂದು ಹುಳಕ್ಕೆ ಹಿಂಗೆ ಎದ್ರುಕೊತೀಯಲ್ಲ,
ಹೊಲ ಊರ ಕಡೆ ಹಳ್ಳಿಲಿ ಬಂದರೆ ಹೇಗೆ ಇದು ಮಾಡ್ತೀಯಾ ಅಂತ. ಅದಕ್ಕೆ ನಾನು ನಗಾಡ್ಕೊಂಡು ಮಾತಾಡಿಕೊಂಡು ಅತ್ತಾಗ ಲಾಸ್ಟಿಗೆ ಕಟ್ ಮಾಡಿದೆ. ನೋಡಿ ಚೆನ್ನಾಗಿ ಬಂದಿದೆ. ನನಗೇನು ಪ್ರಾಬ್ಲಮ್ ಅಂದರೆ ಹೂವು ಕಟ್ತೀನಿ ಆದರೆ ನನಗೆ ಪಕ್ಕ ಬರೋಲ್ಲ, ಸ್ವಲ್ಪ ಗ್ಯಾಪ್ ಸಿಗುತ್ತೆ. ಅದಕ್ಕೆ ನಾನು ಮತ್ತೆ ಏನಾಗಲ್ಲ ಕಟ್ಟು, ನೀನು ಎಷ್ಟು ಕಟ್ತೀಯ ನಿನಗೇ ನೆಕ್ಸ್ಟ್ ನಿನಗೇ ಕಟ್ಟೋಕ್ಕೆ ಈಸಿ ಆಗುತ್ತೆ. ಫಸ್ಟು ಗ್ಯಾಪ್ ಇದ್ದರೂ ಪರವಾಗಿಲ್ಲ ಕಟ್ಟು, ನೆಕ್ಸ್ಟ್ ಬರ್ತಾ ನೀನು ಚೆನ್ನಾಗಿ ಕಟ್ತೀಯ ಅಂತ ಹೇಳಿದರು. ಆಮೇಲೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ನನ್ನ ಹೂವು ನೋಡಿ ನನಗೆ ನಗು ಬಂದ್ಬಿಡ್ತದೆ ನೋಡಿದ ತಕ್ಷಣ. ಆಮೇಲೆ ನನ್ನ ಹೂವನ್ನ ದೇವ್ರಿಗೆ ಏನು ಹಾಕಲಿಲ್ಲ, ನಮ್ಮ ಅತ್ತೆ ಕಟ್ಟಿರೋ ಹೂವನ್ನ ನೀಟಾಗಿ ದೇವರಿಗೆಲ್ಲ ಹಾಕ್ತೆ. ನಾನು ಕಟ್ಟಿರೋ ಹೂವನ್ನ ಬಾಗಿಲಿಗೆ ಹಾಕ್ತೆ. ಬಾಗಿಲಿಗೆ ಹಾಕಿ ಪೂಜೆ ಎಲ್ಲ ಮಾಡಿದ್ದು ಮುಗಿಸಾಯಿತು. ಅಷ್ಟೇ ನಮ್ಮ ಹಸ್ಬೆಂಡು ಬಂದರು, ಎಲ್ಲ ನೀಟಾಗಿ ಬರ್ಕೊಂಡಿದ್ದೆ. ಮನೆಗೆ ಏನೇನು ಬೇಕು ಹೇಳಿದ್ದೆ. ನಾನು ಸಣ್ಣದೊಂದು ಚಿಕ್ಕದೊಂದು ಫಂಕ್ಷನ್ ಇದೆ, ಅದು ಮುಂದೆ ಗೊತ್ತಾಗುತ್ತೆ ಏನು ಫಂಕ್ಷನ್ ಅಂತೇಳಿ. ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ತರಬೇಕು ಅಂತೇಳಿ ತರಕಾರಿ, ಊಟದೆಲೆ, ನನ್ನ ಮಗನ ಬಟ್ಟೆ ಎಲ್ಲ ತರೋಣ ಅಂತೇಳಿ ಹೋದು. ನೆಕ್ಸ್ಟು ಫಸ್ಟ್ ಬಟ್ಟೆ ಅಂಗಡಿಗೆ ಹೋಗ್ಬಿಡೋಣ ಅಂಥೇಳಿ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಮಾಮೂಲಿ ತಗೊಳ್ಳೋ ಅಂಗಡಿಯಲ್ಲಿ ಲಗ್ಗೆರೆ, ಅಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ ಆಲ್ಮೋಸ್ಟ್ ಎಲ್ಲ. ಬಟ್ ನಮ್ಮ ಮಗಳು ಬರ್ಡೇ ಆಗಿರ್ಬೋದು ಏನೇ ಆಗಿರ್ಬೋದು ಅಲ್ಲೇ ತೊಗೊಳ್ಳೋದು ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲಿಗೆ ಡೈರೆಕ್ಟ್ ಕರ್ಕೊಂಡು ಹೋಗ್ತಾಯಿದ್ರು ಲಗ್ಗೆರೆ. ಹಾಗೆ ನಾನು ಸಿಂಪಲ್ಲಾಗಿ ಸುಮ್ಮನೆ ಒಂದು ಜಾಸ್ತಿ ಏನು ಬೇಡ, ಒಂದು 500 ಸುಮ್ಮನೆ ಒಂದು ಚಡ್ಡಿ ಟಿ ಶರ್ಟ್ ತೊಗೊಳ್ಳೋಣ. ಇನ್ನೇನು ಬರ್ಡೇ ಬಂತಲ್ಲ, ಇನ್ನೊಂದೂವರೆ ತಿಂಗಳು 2 ತಿಂಗಳಿದೆ ಅಷ್ಟೇ ನನ್ನ ಮಗನ ಬರ್ಡೇ. ಅವಾಗ ಚೆನ್ನಾಗಿರೋ ತೊಗೊಂಡ್ರಾಯ್ತು ಅಂತೇಳಿ ಇವಾಗ ಸಿಂಪಲಾಗಿ ತೊಗೊಳ್ಳೋ ಅಂತ ಹೋಗಿದ್ದು. ಬರ್ಡೇಗೆ ಇನ್ನೇನು 1.5 ತಿಂಗಳು ಅಷ್ಟೇ ಇರೋದು ಬರ್ಡೇ, ಆವಾಗ ಮತ್ತೆ ತೊಗೊಳ್ಳೇಬೇಕು. ಅದಕ್ಕೆ ಸುಮ್ಮನೆ ಒಂದು ಸಿಂಪಲಾಗಿ ಇಲ್ಲಿ ಒಂದು ಚಡ್ಡಿನೂ ಟಿ ಶರ್ಟ್ ಅಂತೇಳಿ ತೊಗೊಳಕ್ಕೆ ಹೋದರೆ ಅವ್ನು ನೋಡಿದ್ರೆ ಫುಲ್ ಬರ್ಡೇಗೆ ತೋರಿಸ್ತಾ ಇದ್ದ. ಅದಕ್ಕೆ ಹೇಳಿದೆ ಬೇಡ ಸಿಂಪಲಾಗಿ ತೋರಿಸು, ಹೆವಿ ಬೇಡ, ಮತ್ತೆ ಇನ್ನೊಂದೂವರೆ ತಿಂಗಳು ಬಿಟ್ಟು ಬರಲೇಬೇಕು ಬಟ್ಟೆ ತೊಗೊಳಕ್ಕೆ ಪಾಪುಗೆ ಅಂತ ಹೇಳಿದೆ. ಆಯಿತು ಅಂತೇಳಿ ಸುಮ್ಮನೆ ಸಿಂಪಲಾಗಿ ತೊಗೊಬಂದ. ಚಡ್ಡಿನೂ ಟಿ ಶರ್ಟೆಲ್ಲ ತೊಗೊಬಂದ. ಚಡ್ಡಿ ಟಿ ಶರ್ಟ್ ಯಾಕೋ ಇಷ್ಟ ಆಗಲಿಲ್ಲ. ಲಾಸ್ಟ್ ನಮ್ಮ ಮನೆಯವ್ರು ಬಂದು ಪ್ಯಾಂಟು ಒಂದು ಟಿ ಶರ್ಟ್ ಅದನ್ನೇ ಸೆಲೆಕ್ಟ್ ಮಾಡಿದರು. ಚೆನ್ನಾಗಿದೆ ಅದು ಬಟ್ಟೆನೋ, ತೋರಿಸಿಲ್ಲ, ನೆಕ್ಸ್ಟ್ ತೋರಿಸ್ತೀನಿ. ಈ ಗೊಂಬೆ ನೋಡಿದ ತಕ್ಷಣ ನನ್ನ ಮಗ ಸೇಮ್ ಇಷ್ಟೇ ಉದ್ದ ಇದ್ದಾನೆ ಅಲ್ವಾ ಅಂತ ನೋಡಿ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಹೂವೆಲ್ಲ ತೊಗೊಂಡೆ. ಹೂವು ಬೇಕಿತ್ತಲ್ಲ ಪೂಜೆಗೆ ಅಂತೇಳಿ ಹೂವು ತೊಗೊಂಡು, ಈರುಳ್ಳಿ ಎಲ್ಲ ತರಕಾರಿ, ಟೊಮೊಟೊ. ನೆಕ್ಸ್ಟ್ ಗದ್ಗೆ ಅಂಗಡಿಲಿ ದೇವರಿಗೆ ಬೆಲ್ಲ, ಬಳೆ, ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಊದ್ಗಡ್ಡಿ ಎಲ್ಲ ದೇವರಿಗೆಲ್ಲ ತೊಗೊಂಡು, ಹಣ್ಣು ಎಲ್ಲ ತೊಗೊಂಡು ಬಿಲ್ ಆಯಿತು. ಬಿಲ್ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಬಂದೆ. ಮನೆಗೆ ಬಂದರೆ ಗೊತ್ತಲ್ಲ ಫುಲ್ ಅಂಗಡಿ. ನನ್ನ ಮಗಳಿಗೆ ಏನು ತಂದಿಲ್ಲ ಅಂದರೆ ಆಮೇಲೆ ಅಷ್ಟೇ ಮೇಲೆ ಬಡ್ಕೊತಾಳೆ ಅಂತೇಳಿ ಅಳ್ಗೊಂದು 5 ರೂಪಾಯಿದೊಂದು ಕುರ್ಕುರೆ ತಗೊಬಂದು ಕೊಟ್ಟೆ. ಸುಮ್ಮನೆ ತಿಂತಾ ಕೂತಿತ್ತು. ಎಲ್ಲ ಫುಲ್ ಅಂಗಡಿ ಥರ ಮಾಡ್ಕೊಬಿಟ್ಟಿದೆ. ಎಲ್ಲ ಎತ್ತಿಡ್ತಾಯಿದ್ರು ಮತ್ತೆ ನೋಡಿಕೊಂಡು. ಆಮೇಲೆ ನೆನ್ನೆದು ಹೆಂಗೋ ಸ್ವಲ್ಪ ಸಾಂಬಾರಿತ್ತು ಅಂತೇಳಿ ಅದಕ್ಕೆ ಅಡ್ಜಸ್ಟ್ ಮಾಡಿಬಿಡೋಣ, ಇನ್ನೇ ನಾಳೆಗೆ ಇಡ್ಲಿ ಮಾಡಿದ್ರೆ ಆಯಿತು ಅಂತೇಳಿ ಇಡ್ಲಿಗೆಲ್ಲ ರುಬ್ತಾಯಿದ್ದೆ. ನನ್ನ ಮಗಳಿಗೆ ಇಡ್ಲಿ ಅಂದ್ರೆ ತುಂಬ ಇಷ್ಟ, ಅದಕ್ಕೋಸ್ಕರ ಇಡ್ಲಿ ನೆನಾಕಿದ್ದೆ. ನಾನು ಆಲ್ಮೋಸ್ಟ್ ನೈಟೇ ಬೇಳೆನೂ ಬೇಯಿಸ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬರೀ ಮಸ್ತ್ ಬಿಟ್ಟು ಒಗ್ಗರಣೆ ಕೊಟ್ಬಿಡೋಣ ಅಂತೇಳಿ. ಇವತ್ತು ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಆಚೆಲೆ ಓಡಾಡ್ಕೊಬಂದ್ವಲ್ಲ, ಅಲ್ಲೇ ಟೈಮ್ ಆಗೋಯ್ತು. ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ 10-10:30 ಆಗುತ್ತೆ ಅಂತೇಳಿ ಮುದ್ದೆಗೆ ಅವಾಗಿಟ್ಟು ಅವಾಗ ಅಕ್ಕಿಯೆಲ್ಲ ರುಬ್ಬಿ ಅನ್ನ ಎಲ್ಲ ಇಟ್ಟು ಸಾಂಬಾರು ಹೆಂಗೆ ಒಯ್ದಿದ್ದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ತೋ ಬೇಗ ಮಲಿಕೋಬೇಕಲ್ಲ. ಇನ್ನು ನಾಳೆ ಸ್ಯಾಟರ್ಡೇ, ಏನು ಸ್ಕೂಲೇನಿಲ್ಲ ನನ್ನ ಮಗಳಿಗೆ. ಸ್ಯಾಟರ್ಡೇ ಲೀವೇ ಇರುತ್ತೆ ಅವಳಿಗೆ. ಆದರೂ ಟೈಮಿಂಗ್ಸ್ ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳ್ಬೋದಲ್ಲ ಅಂತೇಳಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡೋಣ. ವಾಶ್ ಮಾಡಿ ಮಲ್ಕೊಳ್ಳೋಣ. ಫಸ್ಟು ವಾಶ್ ಏನು ಮಾಡ್ತಿರಲಿಲ್ಲ, ಬೆಳಗ್ಗೆದು ವಾಶ್ ಮಾಡ್ಕೊತಿದ್ದೆ. ಇವಾಗ ನೈಟೇ ವಾಶ್ ಮಾಡಿ ಮಲ್ಕೋತೀನಿ. ಯಾಕಂದ್ರೆ ಬೆಳಗ್ಗೆ ಹೊತ್ತು ಈಸಿ ಆಗಲಿ ತಿಂಡಿಗೆಲ್ಲ, ಇಲ್ಲಾಂದ್ರೆ ಹಿಂಸೆ ಆಗುತ್ತೆ. ಅಲ್ಲಿ ತಿಂಡಿ ಮಾಡೋಕ್ಕೆ ಹೋದಾಗೆಲ್ಲ ಹೆವಿ ಪಾತ್ರೆ ತುಂಬಿರುತ್ತೆ. ನಮ್ಮದು ಸಿಂಕ್ ಬೇರೆ ಸ್ವಲ್ಪ ಚಿಕ್ಕದು, ಸ್ವಲ್ಪ ಪಾತ್ರೆ ಇದ್ದರೂ ಜಾಸ್ತಿ ಥರ ಕಾಣುತ್ತೆ. ಆ ಸಿಂಕ್ ಬಳಿ ಜಾಸ್ತಿ ತುಂಬೋದಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಒಂದು ವಾರದಿಂದ ಒಂದು 15 ದಿನದ ನೈಟೇ ತೊಳೆದು ಮನಿಕೊಳ್ಳೋಣ ಅಂತೇಳಿ ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡ್ತೀನಿ. ಎಲ್ಲ ನೀಟಾಗಿ ವಾಶ್ ಮಾಡಿ ತೊಳೆದು ಮಲಗೋಷ್ಟಿಗೆ ಟೈಮೇ ಆಗೋಗುತ್ತೆ. ನೀವು ಎಷ್ಟೇ ಬೇಗ ಕೆಲಸ ಮಾಡಿ, ನಾನು ಡೈಲಿ ಆಲ್ಮೋಸ್ಟ್ 10 ಗಂಟೆ ಅಷ್ಟೇ ಮನೆಗೆ ಗೊತ್ತಿದ್ದೆ. ಇವತ್ತು 11 ಗಂಟೆನೇ ಆಗೋಯ್ತು. ಯಾಕೆಂದರೆ ಅದೇ ಆಚೆ ಹೋಗಿದ್ವಲ್ಲ, ಸ್ವಲ್ಪ ಕೆಲಸ ಅಂತೇಳಿ, ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಿತ್ತು ಮನೆಗೆ ಅಂತೇಳಿ ಆಚೆ ಹೋಗೋಕ್ಕೆ ಲೇಟೇ ಆಗೋಯ್ತು.
ಆದರೂ ಬೇಡ ವಾಶ್ ಮಾಡೋದಿನ ನಾಳೆ ಸ್ಕೂಲ್ ಇಲ್ವಲ್ಲ ಅಂತ ಯೋಚನೆ ಒಂದು ಕಡೆ, ಆದರೂ ಬೇಡ ಇಡ್ಲಿ ಬೇರೆ ಬೆಳಗ್ಗೆ ಮಾಡೋಕ್ಕೆ ಹಿಂಸೆ ಆಗುತ್ತೆ, ಅಲ್ಲೆಲ್ಲ ಜಾಗನೇ ಇರಲ್ಲ ಅಂಥೇಳಿ ಎಲ್ಲ ವಾಶ್ ಮಾಡ್ತಾಯಿದ್ದೆ. ಎಲ್ಲ ವಾಶ್ ಮಾಡಿ ಬಂದಾಯಿತು. ಇದು ಸೊಳ್ಳೆ ಪರ್ದ ಏನು ಕಟ್ಟಿರಲಿಲ್ಲ, ಬೆಳಗ್ಗೆಲ್ಲ ನೀಟಾಗಿ ವಾಶ್ ಮಾಡಿದ್ದೆ ಅಲ್ವ, ಅದು ಹಾಗೆ ಇತ್ತು ಅಂಥೇಳಿ ನೀಟಾಗಿ ಸೊಳ್ಳೆ ಪರ್ದ ಕಟ್ಟೋಣ ಅಂಥೇಳಿ ಹೋದೆ. ಅದು ನನ್ನ ಮಗಳ ಜಾಗ ಫಿಕ್ಸ್ ಆಗಿ ಮೂಲೆಗೆ ಹಾಕ್ಬಿಡ್ತೀನಿ ಅವಳನ್ನ. ದಿಂಬಿನ ಕವರೆಲ್ಲ ವಾಶ್ ಮಾಡಿದ್ರು ಅಮ್ಮ ಅತ್ತೆ, ಅದಕ್ಕೆ ಅವನ್ನೆಲ್ಲ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೆ. ನನ್ನ ಮಗ ಮನೆಗೋಗ್ಬಿಟ್ಟಿದ್ದೆ. ನನ್ನ ಮಗಳು ಇಬ್ಬರು ಮಲಿಕೋಗ್ಬಿಟ್ರು. 11 ಗಂಟೆ ಆಗ್ಬಿಡ್ತಲ್ಲ, ಇಬ್ಬರು ಮಲಿಕೋಗ್ಬಿಟ್ರು. ನನ್ನ ಮಗಳು ಅಷ್ಟು ಈಸಿಯಾಗಿ ಮಲಗೋದಿಲ್ಲ, ಏನಪ್ಪ ಮಧ್ಯಾಹ್ನ ಮಲಗಿರಲಿಲ್ಲ. ಸ್ಕೂಲಿಂದ ಬಂದರೆ ಒಂದು 2 ಅವರ್ ಮಲಿಕೊಂಡ್ರೆ ನೈಟ್ ಹೊತ್ತು ಬೇಗ ಮಲಗಲ್ಲ ಅವಳು. ಇವತ್ತು ಸ್ಕೂಲಿಂದ ಬಂದು ಮಲಗಿರಲಿಲ್ಲ, ಬರೀ ಆಟ ಆಡೋದೇ ಆಗಿತ್ತು ಅವಳು ಅಂತೇಳಿ ಅವಳು ಬೇಗ ಮಲಿಕೊಂಡ್ಳು. ಊಟನೂ ಮಾಡಲಿಲ್ಲ ಅನಿಸುತ್ತೆ, ಊಟನೂ ಮಾಡಲಿಲ್ಲ ಅವಳು, ಹಾಗೆ ಮಲಿಕೊಂಡೇ ಬಿಟ್ಟು ಪಾಪ. ನಾನು ಸೊಳ್ಳೆ ಪರ್ದೆಲ್ಲ ಬಿಟ್ಟು ನೀಟಾಗಿ ಎಲ್ಲ ಸೊಳ್ಳೆ ಬಂದುಬಿಡುತ್ತೆ ಅಂತೇಳಿ ನೀಟಾಗಿ ಎಲ್ಲ ಕವರ್ ಮಾಡಿ ಪಾಪ ಕರ್ಕೊಬಂದು ಮಲಗಿಸಿದ್ರು ಅವರು. ಹಂಗೆ ಕೆಲಸ ಮುಗಿಸೋಷ್ಟಿಗೆ 11 ಗಂಟೆ ಆಗೇ ಬಿಟ್ಟಿತ್ತು. 11 ಗಂಟೆ ಮಲಗೋಷ್ಟಿಗೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಈಗ ನೆಕ್ಸ್ಟ್ ವಿಡಿಯೋ ಏನು ಫಂಕ್ಷನ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಥ್ಯಾಂಕ್ ಯು.